ಆಚೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ದೋಸೆಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಅಂಥ ಒಂದು ದೋಸೆ ರೆಸಿಪಿ ಇಲ್ಲಿ. ಮೊದಲು ಒಂದು ಬೌಲ್ಗೆ 1/4 ಲೋಟ ದೋಸೆ ಅಕ್ಕಿ, ಅರ್ಧ ಲೋಟ ಉದ್ದಿನಬೇಳೆ, 1/4 ಲೋಟ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು 6ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ಇದಾದಮೇಲೆ 1 ಕಪ್ ಅನ್ನ ಅಥವಾ ನೆನೆಸಿದ ಅವಲಕ್ಕಿ ತೊಗೊಂಡು ರುಬ್ಕೋಬೇಕು. ಇಲ್ಲಿ ನಾನು ಅನ್ನ ತೊಗೊಂಡಿದ್ದೀನಿ. ಇದೇ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಕೊಂಡ ಅಕ್ಕಿ ಬೇಳೆ ಮಿಶ್ರಣ ಫೈನ್ ಪೇಸ್ಟ್ ಮಾಡಿ 1 ಸ್ಪೂನ್ ಸಾಲ್ಟ್ ಮತ್ತು 1 ಸ್ಪೂನ್ ಶುಗರ್ ಹಾಕಿ 8 ಅವರು ಅಷ್ಟು ಫರ್ಮೆಂಟ್ ಆಗೋಕ್ಕೆ ಇದನ್ನು ಬಿಟ್ಬಿಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ಚೆನ್ನಾಗಿ ಫರ್ಮೆಂಟ್ ಆಗಿರೋ ಹಿಟ್ಟಿಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಗಂಟಿಲ್ದಲೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು. ಇದೇ ಸಮಯದಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕಾದಿರೋ ಹೆಂಚಿಗೆ ದೋಸೆ ಹಿಟ್ಟು ಹಾಕಿ ಸುತ್ತ ಎಣ್ಣೆ ಮಿಡಲಲ್ಲಿ ತುಪ್ಪ ಹಾಕಿ ಬೇಯಿಸಿದ್ರೆ ಆಚೆ ಕ್ರಿಸ್ಪಿ ಒಳಗೆ ಸಾಫ್ಟ್ ಆಗಿರೋ ದೋಸೆ ರೆಡಿಯಾಗುತ್ತೆ. ಇದೇ ರೀತಿ ಇನ್ನೊಂದು ದೋಸೆನೂ ಹಾಕ್ತಾಯಿದ್ದೀನಿ. ಈ ದೋಸೆನೂ ಹಾಗೆ ಚೆನ್ನಾಗಿ ಬಂತು. ಸೊ ಕಲರ್ ಕೂಡ ನೋಡಿರ್ಬೋದು ನೀವು. ಶುಗರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರೋ ಒಂದು ರೆಡ್ ಕಲರ್ ಬಂದಿದೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಕಾಯಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ. ನಾನು ಅದೇ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.